ಅಚ್ಚರಿ ಹೆಸರು ಅಂದ್ರೆ ಮೀಡಿಯಾದ ರಿಪೋರ್ಟ್ ಎಲ್ಲ ಉಲ್ಟಾ ಐತಲ್ಲ ರೀ. ಮೀಡಿಯಾದ ಏನು ಬರ್ರಿ ಅಣ್ಣ ಸಾಹೇಬ್ ಜೊಲ್ಲೆ ಆಗ್ತಾರೆ, ಸುಭಾಷ್ ಡೋಳೆ ಸರ್ ಆಗ್ತಾರೆ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದೈತೆ ರೀ. ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳಿದ್ವಲ್ಲ ರೀ, 5 ಮಂದಿ ಹಿರಿಯರಿಗೆ ಮಾಡಿದ್ವಿ. ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ, ಮಾನ್ಯ ಪ್ರಭಾಕರ್ ಕೋರೆ ಅವ್ರಿ, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ 5 ಮಂದಿನ ಹಿರಿಯರ ಅಭಿಪ್ರಾಯ ತೊಂದಿದ್ರು. ಅದಕ್ಕೆ ಎಲ್ಲರೂ ಹಿರಿಯರ ಅಭಿಪ್ರಾಯ ತೊಗೊಂಡ್ರಿ ಆ ಪ್ರಕಾರ ನಿರ್ಣಯ ತೊಗೊಂಡೈತ್ರಿ. ಅದಕ್ಕೆ ಸರ್ ಏನು ಸ್ಟ್ರಾಟಜಿ ಸರ್ ಹೊಸ ಹೆಸರು ಮುನ್ನೆಲೆಗೆ ಬಂತು ಹೊಸ ಹೆಸರು ಅಂದ್ರೆ ಒಂದ ನೋಡ್ರಿ, ಈಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗೆ ರೀ ಕೆಲವೊಂದು BJP ಅವ್ರು ಗೆದ್ದು ಬರ್ತಾರೋ, ಕೆಲವೊಂದು ಕಾಂಗ್ರೆಸ್ ಅವ್ರು ಗೆದ್ದು ಬರ್ತಾರೋ, ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ದು ಬರ್ತಾರೆ, ಹಿಂಗೆಲ್ಲ ರೀ. ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ. ಅಪ್ಪ ಸಾಹೇಬ್ ಕುಲಗೋಡೆ ಅವರು ಅಂದ್ರೆ ಕಾಂಗ್ರೆಸ್ನಿಂದ ಗುರುತಿಸ್ಕೊಂಡವ್ರು ಅವರು. ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರಿ ಈಗ ಭಾಳ ದಿವಸ ನಂತರ. ಅದಕ್ಕೆ ಮುಂದೆ ಅಂದ್ರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ, ಎಲ್ಲ ಸಹಕಾರಗಳು ತೊಗೋಬೇಕಾಗ್ತೈತಿ. ಆ ಉದ್ದೇಶ ಇರ್ಬೋದು ಎಲ್ಲರೂ ಹಿರಿಯರ್ದು. ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಪ್ರತಿನಿಧಿಸಿದಾದ್ರೆ ಬ್ಯಾಂಕಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರೋದ್ರಿಂದ ಆ ದೃಷ್ಟಿಯಿಂದ ಒಳ್ಳೇದಾಗ್ಬೋದು, ಮಾಡಿರ್ಬೋದು ನನಗೆ ಅನಿಸ್ತದೆ. ಎಲ್ಲಿ ಕೊಟ್ಟಿದ್ದಾರೆ? ಇಲ್ರಿ, ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರು ಕೊಟ್ಟಿಲ್ಲ. ಈಗ ನಾ ಏನಿಲ್ಲ ರೀ, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಆಗ್ಬೇಕಂತ ಆಸೆ ಇತ್ತು, ಸುಭಾಷ್ ಡವಳೇಶ್ವರಿಗೆ ಇತ್ತು, ಅಂಕಲಿಗ್ರಿ ಎಲ್ಲರಿಗೂ ಇತ್ತು, ಮಂತ್ರಿ ದೊಡ್ಡಗವ್ರಿಗೆ ರೀ. ಸುಭಾಷ್ ಡವಳೇಶ್ವರ ರಾಜೀನಾಮೆ ಕೊಟ್ಟಿಲ್ಲ. ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ, ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದು ರೀ. ಸೌದಿ ಅವ್ರದ್ದು ಕಚ್ಚೋರ್ದು ಸಹಮತಿ ಭಾಳ ವರ್ಷಗಳ ನಂತರ 3 ಜನ ಸಹೋದರರು ಒಂದೇ ವೇದಿಕೆ ಚರ್ಚೆ ಮಾಡಿ ಡಿಸ್ಕಷನ್. ದೇವ್ರ ಅನುಗ್ರಹ ರೀ, ದೇವ್ರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ ಎಲ್ಲರೂ ಕೂಡಿದ್ರೆ. ಆ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರು ಫೋನ್ಯಾಗ ಅವ್ರ ಅಭಿಪ್ರಾಯ ಹೇಳಿದ್ರು. ಅವ್ರು ನೀನು ನಾನೇ ಮಾತಾಡಿದ್ರೆ, ಲಕ್ಷ್ಮಣ್ ಸವದಿ ಅವ್ರು ನೀನು ಇಲ್ಲೇ ಬಂದಿರ್ರಿ, ಎಲ್ಲ ಬೋರ್ಡ್ ಆಫ್ ಡೈರೆಕ್ಟ್ ಕೊಟ್ಟಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದಾರೆ. ಎಲ್ಲರದು ಅಭಿಪ್ರಾಯ ತೊಗೊಂಡನ ಲಾಸ್ಟಿಗೆ ಏನು ಹೇಳಿದ್ರು ಅಂದ್ರೆ ರೀ, ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಸಚಿವರು ಬಿಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟಾರ, ಎಲ್ಲರದು ಒಪ್ಪಿಗೆ ಐತಿ. ನಮಗೆ ಮುಂದಿನ ದಿನಮಾನದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು. ನೀವೇ ಎಲ್ಲ ನೋಡ್ತೀರಿ, ಯಾಕಂದ್ರೆ ಪೇಪರ್ದಾಗೆಲ್ಲ ಆರ್ಟಿಕಲ್ ಬರ್ತಾವೆ. ಅದಕ್ಕೆ ನಾವು ಯಾಕಂದ್ರೆ 9 ತಿಂಗಳು ಅವಧಿ ಐತಿ, ಚಲೋ ಹಂಗೆ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಇಲೆಕ್ಷನ್ ಬರ್ತಾಯಿದ್ರು ಮುಂದಿನ ಇದು. ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮಾಡ್ತಾರೆ. ಕಿಂಗ್ ಮೇಕರ್ ಜವಾಬ್ದಾರಿ ಸಹೋದರಿಗೆ ಹೋಯ್ತು. ಇಷ್ಟು ದಿನ ನೀವು ಕಿಂಗ್ ಮೇಕರ್ ಇರ್ತಿದ್ರಿ, ಅವರಿಗೆ ಹಸ್ತಾಂತರ ಮಾಡಿರಂತ ಇಲ್ಲ, ಎಲ್ಲರೂ ಕೂಡ ಮಾಡಿದಾರೆ. ಈಗ ರೀ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ. ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ, ರಮೇಶ್ ಅವ್ರು, ನಾವೆಲ್ಲ ಕೂಡಿ ಸಮಾಧಾನ. ಇವತ್ತು ನೋಡ್ರಿ, ಒಂದೇ ಸೀಟ್ಗೆ ಅನ್ನ ಪೋಸ್ ಮಾಡತ್ತದ. ಒಂದು ಆಮೇಲೆ ಅಕಸ್ಮಾತ್ ಇದಾಗ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ ಮ್ಯಾಗ ಎಷ್ಟು ಪರಿಣಾಮ ಆಗ್ತೈತಿ, ಡಿಪಾಸಿಟ್ರ್ ಮ್ಯಾಗ, ರೈತರ ಮ್ಯಾಗ. ಅದಕ್ಕೆ ಹಂಗೆ ಆಗೋದು ಬೇಡ. ಏನೇ ಡಿಸಿಷನ್ ಆದರೂ ಅವಿರೋಧ ಮಾನತೆ ಇದು. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ಸಹಕಾರ ಕೊಟ್ಟಾರಿ, ರಮೇಶ್ ಜಾರಕಿಹೊಳಿ ಕೊಟ್ಟರು, ಕೋರೆಯವರು, ಪ್ರಭಾಕರ್ ಕೋರೆ ಅವರು ಸಹಕಾರ ಕೊಟ್ಟರು, ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದ್ದೀವಿ. ಬ್ಯಾಂಕ್ ಹಿತದೃಷ್ಟಿಯಿಂದ ಮುಂದಿನ ದಿನಮಾನದಲ್ಲಿ ನಾವು ಹೇಳಿದ್ರೆ ಮೀಡಿಯಾ ಜೊತೆ ಮಾತಾಡಿದ ಮುಂದಿನ ಮಾರ್ಚ್ಗೆ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು, ಗ್ರಾಹಕರಿಗೆ, ಡಿಪಾಸಿಟ್ರಿಗೆ ಏನೂ ತೊಂದರೆ ಆಗ ನಡೆಸಬೇಕಾದ್ರೆ ಒಳ್ಳೆಯ ಉದ್ದೇಶದಿಂದ ಮಾಡೈತೆ ಅಷ್ಟೇ. ಅಲ್ಲ, ಬೈ ಎಲೆಕ್ಷನ್ದಲ್ಲಿ ನೋಡ್ರಿ ಆಲ್ಮೋಸ್ಟ್ ನಮ್ದು ರೀ ಇದ್ರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶ ಐತ್ರಿ. ಶಿಗ್ಗಾಂವದಾಗ ಬೊಮ್ಮೆಯವ್ರ ಮಗ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಐತಿ. ಸೊಂಡೂರು ಮಾತ್ರ ಫೈಟ್ ಭಾಳ ಐತೆ ರೀ. 50-50 ಇದೆ, ಏನಾಗ್ತೈತಿ ಗೊತ್ತಿಲ್ಲ ರೀ. ಅಲ್ಲಲ್ಲ, ಅವಿರೋಧ ಆಯ್ಕೆ ಆದ್ರೆ ಚಲೋ. ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆತಂದ್ರೆ 2 ಗುಂಪು ಆಗ್ತಾವ್ರೆ, ದ್ವೇಷ ಬೆಳಿತೈತೆ, ಪೊಲಿಟಿಕಲಿ ಸಂಸ್ಥೆ ಮ್ಯಾಗ ಎಫೆಕ್ಟ್ ಆಗ್ತೈತಿ. ಎಲ್ಲರಿಗೂ ನಾ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೀನಿ, ಅವಕಾಶ ಸಿಕ್ಕಾಗ ಅನ್ನ ಅಪೋಸ್ ಮಾಡಿದ್ರೆ ಸಂಸ್ಥೆಗೆ ಒಳ್ಳೇದಾಗ್ತೈತ್ರಿ. ಥ್ಯಾಂಕ್ ಯು ರೀ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.